ಇಲ್ಲ ಅಂತ ಹೇಳಿ ಇವತ್ತು ಭಾವನೆಯಿಂದ ನಮ್ಮ ಕುರುಬ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ರು. ಆದರೆ ಇವತ್ತು ತಮ್ಮ ಮೂಲಕ ಸ್ಪಷ್ಟವಾಗಿ ನಾನು ಈ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಬಡವರ ಪರವಾಗಿ ಸರ್ಕಾರ ಇದೆ. ವಿಶೇಷವಾಗಿ ಕುರಿಗಾಯಿಗಳ ಅವರ ಸಹಾಯಕ್ಕೆ ಸರ್ಕಾರ ಇರ್ತದೆ. ಯಾರು ಸತ್ತಿದ್ದಾರೆ ಅವರ ಕುಟುಂಬಗಳಿಗೆ ಸಹಾಯ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ. ಅದರ ಜೊತೆಯಲ್ಲಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಸಹ ಹೇಳಿದ್ದೀನಿ. ಮೊನ್ನೆ ನಮ್ಮ ಬಾದಾಮಿ ಶಾಸಕ ನಮ್ಮ ರಾಜು ಅವನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಮರ್ಡರ್ ಆಗೋದು, ಅವರಿಗೂ ಸಹ SP ಹೇಳಿದ್ದೀವಿ. ಈಗಾಗಲೇ 3 ಜನನ ಬಂಧಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮ ತಗುತ್ತದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಈ ರಾಜ್ಯದ ಸಮುದಾಯಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಮುಖ್ಯವಾಗಿ ಅವರಿಗೆ ಬಂದೂಕ್ ಲೈಸೆನ್ಸ್ ಬೇಕು ಅಂತ ಕೇಳಿದ್ರು. ಬಂದೂಕ್ ಲೈಸೆನ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ರಾಜ್ಯದಲ್ಲಿ ಕುರಿಗಾಯಿಗಳು ಅವರಿಗೆ ಬೇಗ ಸಿಗುವಂತಹ ವ್ಯವಸ್ಥೆ ಆಗಬೇಕು. ಮತ್ತೆ ಕಾನೂನು ಸುವ್ಯವಸ್ಥೆ ಸಹ ನಾವು ಕಾಪಾಡಬೇಕಲ್ಲ. ಸುಮ್ಮನೆ ಯಾರ್ಯಾರಿಗೋ ಮತ್ತೆ ಗನ್ ಲೈಸೆನ್ಸ್ ಕೊಟ್ಬಿಟ್ಟು ಅದು ಸಮಸ್ಯೆ ಆಗಬಾರ್ದು. ಅದರಿಂದ ಕಾನೂನು ಕಟ್ಟಳೆಯ ಒಳಗಡೆ ಯಾರು ಇದಕ್ಕೆ ಅರ್ಹರಿದ್ದಾರೆ ಅವರಿಗೆ ಬಂದೂಕು ಲೈಸೆನ್ಸ್ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಕುರಿಗಾಯಿಗಳ ಸಂರಕ್ಷಣೆಗೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಒಂದು ಕಾಯ್ದೆಯನ್ನು ಮಾಡ್ತಾ ಇದ್ದೀವಿ. ಅದನ್ನ ಬರೋ ಕ್ಯಾಬಿನೆಟ್ಗೆ ಅಥವಾ ಅದನ್ನು ಮುಂದಿನ ಕ್ಯಾಬಿನೆಟ್ಗೆ ತಗೊಂಬಂದು ಆ ಕಾನೂನನ್ನು ಸಹ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಬಂದೂಕು ಲೈಸೆನ್ಸ್ ಕೊಡೋದು ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಆದರೆ ಎಕ್ಸಿಕ್ಯೂಷನ್ ಆಗಿಲ್ಲ. ಯಾಕೆ ಅಂತ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಈ ಕಾನೂನು ಗೊತ್ತಲ್ವಾ ನಿಮಗೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಇರ್ತದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಯಾ ರಾಜ್ಯದ ಆಯಾ ಜಿಲ್ಲೆಗಳ SP-ಗಳಿಗೆ ಇದನ್ನ ನಾವು ಹೇಳಿದ್ದೀವಿ. ಅವರೇನೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕುರಿಗಾಯಿಗಳಿಗೆ ಪ್ರಥಮ ಆದ್ಯತೆಯಲ್ಲಿ ಅವರಿಗೆ ಬಂದೂಕುಗಳನ್ನ ವಿತರಣೆ ಮಾಡುವಂತ ಕೆಲಸ ಮಾಡ್ರಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ.